ಈಗ ನಮಗೂ ಸಹ ಈ ಘಟನೆ ಬಗ್ಗೆ ಫೋನ್ ಕಾಲ್ ಮೂಲಕ ಹಲವಾರು ಸ್ನೇಹಿತರುಗಳು ಮಾಹಿತಿ ಕೊಟ್ಟಿದ್ದಾರೆ. ನಾವು ಸಹ ಡಿಪೋದಲ್ಲಿ ಘಟಕ ವ್ಯವಸ್ಥಾಪಕರ ಹತ್ರ ಮತ್ತು ಸಂಬಂಧಪಟ್ಟಂಥ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಹತ್ರ ಮತ್ತು ಸಂಬಂಧಪಟ್ಟಂಥ CS ಅವ್ರಿಗೂ ಸಹ ಮಾಹಿತಿ ಕೊಟ್ಟಿದ್ದೀವಿ. ಸರ್, ಘಟಕದ ಒಳಗಡೆ ನುಗ್ಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ ಅಂತಂದರೆ ನಿಮ್ಮ ಸೆಕ್ಯೂರಿಟಿ ವಿಜಿಲೆನ್ಸ್ ಏನು ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಬ್ಬ ಯುವಕ ನಿರ್ವಾಹಕ ಮತ್ತು ಆತನಿಗೆ ರಕ್ಷಣೆ ಕೊಡೋಕ್ಕಾಗದೇ ಇರತಕ್ಕಂಥ ಒಂದು ತುಚ್ಛ ಮಟ್ಟಕ್ಕೆ ಇವತ್ತು ಸೆಕ್ಯೂರಿಟಿ ವಿಭಾಗ ಬಂದು ನಿಂತಿದೆ ಅಂತಂತಂದರೆ ಇದು ಯಾವ ಮಟ್ಟಿಗೆ ನಾವು ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನೇರವಾಗಿ CS ಅವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಆತ ಕರ್ತವ್ಯವನ್ನು ಮುಗಿಸಿ 6 ಗಂಟೆಗೆ ಘಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಆತನ ಮೇಲೆ ಹಲವಾರು ರೀತಿಯಲ್ಲಿ ಕಂಪ್ಲೇಂಟನ್ನು ಸಹ ಬೇರೆ ಹಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ನು ಮತ್ತು ಕತ್ರಗುಪ್ಪೆ ಪೊಲೀಸ್ ಸ್ಟೇಷನ್ನು ಮತ್ತು ಈ ಥರ ಹಲವಾರು ಪೊಲೀಸ್ ಸ್ಟೇಷನ್ ಪ್ರಕರಣಗಳನ್ನ ಮಾಡಿ ಸಂಬಂಧಪಟ್ಟಂಥ BMTC ಅಧಿಕಾರಿಗಳ ಮಟ್ಟದಲ್ಲೂ ಸಹ ಕಂಪ್ಲೇಂಟನ್ನು ಮಾಡಿರ್ತಾರೆ. ಇದು ಯಾವುದ್ರ ಮೇಲೂ ಸಹ ಕ್ರಮ ಆಗಿಲ್ಲ ಅಂತಕ್ಕಂಥದ್ದನ್ನು ಅರಿತು ಈತನನ್ನು ಏನಾರು ಮಾಡಿ ಕೊಲೆ ಮಾಡಲೇಬೇಕು ಅಂತಕ್ಕಂಥ ದುರ್ದೇಶವನ್ನು ಇಟ್ಕೊಂಡು ಈತ ಒಬ್ಬ ಹಿಂದುಳಿದ ವರ್ಗದ ಯುವಕ ಆಗಿದ್ದು ಇವನನ್ನು ಬೆಂಗಳೂರಲ್ಲಿ ಯಾರೂ ಸಹ ಕೊಲೆ ಮಾಡಿದ್ರೆ ಕೇಳಲ್ಲ ಅಂತಕ್ಕಂಥ ಒಂದು ತುಚ್ಛ ಮಟ್ಟಕ್ಕೆ ಇಳಿದು ಇವತ್ತು ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾರೆ. ನಾವೇನನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂತಂದರೆ ಈತ ಘಟಕ ಮಟ್ಟದಲ್ಲಿ ಕ್ಯಾಶ್ ಕಟ್ಟಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈತನ ಮೇಲೆ 3 ಮಹಿಳೆಯರು ಮತ್ತು 3 ಪುರುಷರು ಸೇರಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ನಾನು CS ಅವ್ರನ್ನ ಮತ್ತು ಆಡಳಿತ ಮಂಡಳಿಯನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ದಯಮಾಡಿ ಘಟಕ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತು ಬೆಂಗಳೂರು BMTCಲಿ ಕನಿಷ್ಠ 30,000 ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಇವ್ರು ಮಾಡಿರ್ತಕ್ಕಂಥ ಕೆಲಸವನ್ನು ಬೇರೆಯವರು ಕಾನೂನನ್ನು ಕೈಗೆತ್ತಿಕೊಂಡು ಕೊಲೆ ಮತ್ತು ಇತರೆ ಕೆಲಸವನ್ನು ಮಾಡಿದ್ರೆ ನೀವೇನನ್ನ ಕಾರ್ಮಿಕರಿಗೆ ರಕ್ಷಣೆ ಕೊಡೋದಕ್ಕೆ ನಿಂತಿದ್ದೀರಾ? ನಿಮ್ಮ ಸೆಕ್ಯೂರಿಟಿ ಸಂಪೂರ್ಣವಾಗಿ ವಿಫಲವಾಗಿದೆ, ವೈಫಲ್ಯವನ್ನು ಹೊಂದಿದೆ. ನೀವೇ ಇವರು ಒಳಗಡೆ ಹೋಗೋದಕ್ಕೆ ಯಾವ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ರಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ತನಿಖೆ ಆಗಬೇಕಾಗಿದೆ. ಈತ ಸಂಘಟನೆ ಕಟ್ಕೊಂಡಿರ್ತಕ್ಕಂಥದ್ದು ಸಹ ನೌಕರರ ಮೇಲೆ ಹಲ್ಲೆ ಮಾಡೋದಕ್ಕೆ ಇತರ ಮಹಿಳಾ ನೌಕರರನ್ನ ಪ್ರಚೋದನೆ ಮಾಡಿ ಸಂಸ್ಥೆಯ ನೌಕರರಲ್ಲದವರನ್ನ ಕರ್ಕೊಂಡ್ಬಂದು ಸಂಸ್ಥೆ ಒಳಗಡೆ ಕರ್ಕೊಂಡು ಹೋಗಿ ಇವತ್ತು ಒಬ್ಬ ಸಂಸ್ಥೆಯ ನೌಕರನಿಗೆ ಮಾರಣಾಂತಿಕ ಹಲ್ಲೆ ಮಾಡಿ ಆತ ಪಾಪ ಇವತ್ತು ಎಲ್ಲ ಮೈಸೂರು ಭಾಗದಿಂದ ಪಾಪ ಇವತ್ತು ಕೆಲಸವನ್ನು ಅರಸಿ ಬೆಂಗಳೂರು BMTCಲಿ ಕೆಲಸ ಮಾಡತಕ್ಕ ಬಂದಕ್ಕಂಥ ಒಬ್ಬ ಯುವಕ ಈತ ಒಬ್ಬ ಅಧ್ಯಕ್ಷ ಆಗಿದ್ಕೊಂಡು ನನಗೆ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥವ್ರು ನಮಗೆ ಸಪೋರ್ಟ್ ಇದೆ, ನನಗೆ ಇವತ್ತು ಪ್ರಭಾವಿ ಸಚಿವರ ಸಪೋರ್ಟ್ ಇದೆ ಅಂತಕ್ಕಂಥದ್ದನ್ನು ತೆಗೆದುಕೊಂಡು ಇವತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ಇದನ್ನು ಯಾರೂ ಸಹ ಕೇಳೋದಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಇವತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಪಾಪ ಆತನಿಗೆ ಒಬ್ಬ ಮಗ ಇದ್ದಾನೆ, ಒಬ್ಬ ಹೆಂಡತಿ ಇದ್ದಾರೆ. ಅವರೆಲ್ಲರೂ ಪಾಪ ಬಂದು ಇವತ್ತು ಹಾಸ್ಪಿಟ್ಲ್ ಒಳಗಡೆ ಕಣ್ಣೀರಾಗ್ತಕ್ಕಂಥ ಸಂದರ್ಭ ಇದೆ. ಹಾಗಾಗಿ ಇವತ್ತು ನೌಕರ ಸಂಘಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಬಂದು ಇವತ್ತು ಹಾಸ್ಪಿಟ್ಲಲ್ಲಿ ಆತನ ಕ್ಷೇಮವನ್ನು ವಿಚಾರಿಸಿದ್ದೀವಿ. ಸಂಬಂಧಪಟ್ಟಂಥ ಪೊಲೀಸವರು ಸಹ ಬಂದು ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಸಂಬಂಧಪಟ್ಟವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದುವರೆದ ಭಾಗವಾಗಿ ಇವತ್ತೇನು BMTC ಮತ್ತು KSRTC ಇರ್ತಕ್ಕಂಥ ಟ್ರೇಡ್ ಯೂನಿಯನ್ಗಳು ಸಹ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಹಾಗಾಗಿ ಸನ್ಮಾನ್ಯ ಅನಂತ್ ಸುಬ್ರಹ್ಮಣ್ಯ ಕಾಮ್ರೇಡ್ ಅವ್ರ ಗಮನಕ್ಕೂ ಸಹ ತಂದಿದ್ದೀವಿ. ಒಬ್ಬ ಯುವಕನ ಮೇಲೆ ಇವತ್ತು ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ. ಸ್ವಾಮಿ, ದಯಮಾಡಿ ನಿರ್ವಾಹಕ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಘಟಕದ ಒಳಗಡೆ ಬಂದು ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ಕಾರ್ಮಿಕರಿಗೆ ರಕ್ಷಣೆ ಎಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಹಾಗಾಗಿ ದಯಮಾಡಿ ನಾನು ಸಂಬಂಧಪಟ್ಟಂಥ ಸಾರಿಗೆ ಸಚಿವರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಸ್ವಾಮಿ, ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಹೆಸರನ್ನು ಹೇಳ್ಕೊಂಡು ಇವರು ಇವತ್ತು ಕೊಲೆ ಸುಲಿಗೆ ಅತ್ಯಾಚಾರ ಮಾಡೋದಕ್ಕೆ ಬಂದು ನಿಂತಿದ್ದಾರೆ. ಇವ್ರು ಏನು ಹೇಳ್ತಾರೆ, ನಮಗೆ ನಿಮ್ಮ ಸಪೋರ್ಟ್ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಸ್ವಾಮಿ, ಇವರಿಗೆ ನೀವು ಸಪೋರ್ಟ್ ಕೊಟ್ಟು ಕಳಿಸಿದ್ದೀರಾ? ಇವತ್ತು ಇವರ ಅನೈತಿಕ ಚಟುವಟಿಕೆಗಳನ್ನ ಇವರು ಪ್ರಶ್ನೆ ಮಾಡ್ತಾರೆ ಅಂತಕ್ಕಂಥದ್ದನ್ನ ವಿಚಾರವನ್ನು ಇಟ್ಕೊಂಡು ಇವತ್ತು ಒಬ್ಬ ನಿರ್ವಾಹಕ ಪಾಪ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಆತನ ಮೇಲೆ ಏನಾದರೂ ಪಾಪ ಅವ್ನಿಗೆ ಏನಾದ್ರು ಜೀವಕ್ಕೆ ತೊಂದರೆ ಆದರೆ ಯಾರನ್ನ ಕೇಳ್ಬೇಕು ಸ್ವಾಮಿ? ಇವತ್ತು ಪಾಪ ಸುಮಾರು 140-150 ಕಿಲೋಮೀಟರ್ ದೂರದಿಂದ ಇವತ್ತು ಅವ್ರಿಗೆ ಯಾರೂ ಇಲ್ಲ ಅಂಥವನು ಬಂದು ಕೆಲಸ ಮಾಡ್ತಾ ಇದ್ದಾನೆ. ಅವನ ಮೇಲೆ ಹಲವಾರು ಬಾರಿ ರೀತಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಮೇಲೆ ಯಾವುದೇ ರೀತಿ ಕ್ರಮ ಆಗಲಿಲ್ಲ. ಇವನ್ನ ಕೆಲಸದಿಂದ ತೆಗಿಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಒಂದು 4-5 ಪೊಲೀಸ್ ಸ್ಟೇಷನ್ ಕಂಪ್ಲೇಂಟನ್ನು ಮಾಡಿದ್ರು. ಸಂಸ್ಥೆಯ ಉನ್ನತ ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೂ ಸಹ ತಗೊಂಡ್ಬಂದರು. ಅಲ್ಲೂ ಏನು ಆಗಲಿಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಇವರು ಕೊಲೆಗೆ ಸಂಚನ್ನು ರೂಪಿಸಿ ಈತನನ್ನು ಏನಾರು ಮಾಡಿ ಮುಗಿಸ್ಬಿಡ್ಬೇಕು, ನಮ್ಮ ಸಂಬಂಧಗಳು ಹೊರಗಡೆ ಬರ್ತವೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಹಲವಾರು ರೀತಿಯ ಹೊರಗಡೆ ಇರ್ತಕ್ಕಂಥ ಕೆಲಸದವ್ರನ್ನ ಕರ್ಕೊಬಂದು ಇವನ್ನ ಘಟಕದೊಳಗಡೆ ಬಂದು ಕೊಲೆ ಮಾಡೋದಕ್ಕೆ ಇವರೆಲ್ಲರೂ ಸಹ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ದಯಮಾಡಿ ನಾನು CS ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸ್ವಾಮಿ, ಸೆಕ್ಯೂರಿಟಿ ವಿಜಿಲೆನ್ಸ್ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ. ಇವರನ್ನು ಹೆಂಗೆ ಘಟಕದೊಳಗಡೆ ಬಿಟ್ಕೊಂಡ್ರಿ? ಒಬ್ಬ ಯುವಕ ಇವತ್ತೇನಾದ್ರು ಪಾಪ ಪ್ರಾಣತ್ಯಾಗ ಆಗಿದ್ರೆ ಪಾಪ ಅವನ ಫ್ಯಾಮಿಲಿಗೆ ಯಾರು ರಕ್ಷಣೆ? ಹಾಗಾಗಿ ಮುಂದೆ ಈ ಥರ BMTC ಇರ್ತಕ್ಕಂಥ 50 ಘಟಕದಲ್ಲೂ ಸಹ ಯಾರ ಮೇಲೂ ಹಲ್ಲೆ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾವು
ಇವತ್ತು ನಡುರಾತ್ರಿ 1:30 ಗಂಟೆ ರಾತ್ರಿ ಆದರೂ ಸಹ ಒಂದು ಹಾಸ್ಪಿಟ್ಲ್ ಮುಂದೆ ಕೂತಿದ್ದೀವಿ. ಹಾಗಾಗಿ ಮುಂದೆ ಯಾವುದೇ ರೀತಿಯ ಒಬ್ಬ ಕಾರ್ಮಿಕರಿಗೂ ಸಹ ತೊಂದರೆ ಆಗಬಾರ್ದು. ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸಂಘ ಸಂಪೂರ್ಣವಾಗಿ ಇದನ್ನು ಖಂಡಿಸುತ್ತೆ. ಮತ್ತು ಜಂಟಿ ಸಮಿತಿಯನ್ನು ಸಹ ಸಂಪೂರ್ಣವಾಗಿ ನಾಳೆ ಘಟಕದ ಮುಂದೆ ಧರಣಿಯನ್ನು ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಯಾಕೆ ಅಂತಂದರೆ ಇವತ್ತು ಒಬ್ಬ ಯುವಕನ ಮೇಲೆ ಯಾವ ರೀತಿಯಲ್ಲಿ ಹಲ್ಲೆ ಮಾಡಿದ್ರು ಇವರು, ಆತ ಒಬ್ಬ ಸಂಸ್ಥೆಯ ನೌಕರಾಗಿದ್ದಾನೆ. ಆದರೂ ಸಹ ಪಾಪ ಅವನು ಕೆಲಸ ಮುಗಿಸ್ಕೊಂಡು ತನ್ನ ಪಾಡಿಗೆ ತಾನು ಕ್ಯಾಶ್ ಕಟ್ಟಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಹೊರಗಡೆಯಿಂದ ಬಂದು ಏಕಾಏಕಿ ಸೆಕ್ಯೂರಿಟಿಯನ್ನು ಸಹ ಲೆಕ್ಕಿಸದೆ ಒಳಗಡೆ ಬಂದು ಸೇರಿಕೊಂಡು ಇವನ ಮೇಲೆ ಅವ್ಯವತವಾಗಿ ಹಲ್ಲೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪಾಪ ಇವತ್ತು ಗಂಭೀರವಾಗಿ ಪ್ರಕರಣ ಆಗಿದೆ. ಆತನ ಇಲ್ಲಿ ಜಾಲಹಳ್ಳಿ ಕ್ರಾಸಿನ ಮುಂಭಾಗ ಒಂದು ಅರ್ಧ ಕಿಲೋಮೀಟರ್ ಮುಂಚೆ ಬಂದಿರ್ತಕ್ಕಂಥ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ನಾನು CSO ಮತ್ತು ಮನೆ MD ಅವರು ಮತ್ತು SND ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಮತ್ತು ಸಾರಿಗೆ ಸಚಿವರಲ್ಲೂ ಸಹ ಮನವಿ ಮಾಡ್ತಾಯಿದ್ದೀನಿ. ಸನ್ಮಾನ್ಯ ಸಾರಿಗೆ ಸಚಿವರೇ, ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಕೆಲವರು ಯಾರ್ದು ಸಪೋರ್ಟ್ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ನಿಮ್ಮ ಹೆಸರನ್ನು ಸಹ ಉಲ್ಲೇಖ ಮಾಡಿಕೊಂಡು ನಾನು ಏನು ಮಾಡಿದ್ರು ನಡೆಯುತ್ತೆ ಕರ್ನಾಟಕ ರಾಜ್ಯದೊಳಗಡೆ ದುರುಪಯೋಗವನ್ನು ಪಡಿಸ್ಕೊಂಡು ನಿಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಸ್ಟೇಷನ್ನು ಕೇಂದ್ರ ಕಚೇರಿನಲ್ಲಿ ಇವತ್ತು ನಿಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಂಡು ಪಾಪ ಇವತ್ತು ಒಬ್ಬ ಸಾಮಾನ್ಯ ನೌಕರನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಂತಂದರೆ ನಾಳೆ ಯಾರನ್ನು ಇವರು ಬಿಡ್ತಾರೆ ಅಂತಕ್ಕಂಥದ್ದು ನಮ್ಮ ನೇರವಾದಂಥ ಪ್ರಶ್ನೆ ಆಗಿದೆ. ಹಾಗಾಗಿ SND ಸಾಹೇಬರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ. ಭಾಳ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ಇದ್ದೀರಾ. ದಯಮಾಡಿ ಇಂಥವ್ರನ್ನ ನೀವು ಮಟ್ಟ ಹಾಕಲಿಲ್ಲ ಅಂತಂದರೆ ನಾಳೆ ಘಟಕದೊಳಗಡೆ ನುಗ್ಗಿ ಸಾಮಾನ್ಯ ಕಾರ್ಮಿಕರ ಮೇಲೆ ಹೊರಗಡೆ ಅವ್ರು ಯಾರು ಬೇಕಾದ್ರೂ ಬಂದು ಹಲ್ಲೆ ಮಾಡೋ ಇದ್ದಾರೆ ಸ್ವಾಮಿ. ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಮೇಲೆ ಭಾಳ ನಂಬಿಕೆ ಇದೆ BMTC ಎಂಪ್ಲಾಯ್ಗಳಿಗೆ. ಯಾಕಂದರೆ ಇತ್ತೀಚೆಗೆ ನೀವು ಭ್ರಷ್ಟಾಚಾರ ನಿರ್ಮೂಲನೆ ಅಂತಕ್ಕಂಥ ಒಂದು ವಿಚಾರವನ್ನು ಎತ್ಕೊಂಡು ಭಾಳ ಕಾರ್ಮಿಕರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿದ್ದೀರಾ. ಹಾಗಾಗಿ ಸನ್ಮಾನ್ಯ CSO ಸಾಹೇಬರು ಇರ್ಬೋದು, ನಮ್ಮ SND ಸಾಹೇಬರು ದಕ್ಷ SND ಸಾಹೇಬರು ಇರ್ಬೋದು, ಮತ್ತು BMTC ವ್ಯವಸ್ಥಾಪನಾ ನಿರ್ದೇಶಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಯಾವುದೇ ಘಟಕದ ಮುಂದೆ ಈ ರೀತಿ ಕ್ರಮವು ನಡೀಬಾರ್ದು. ಯಾವುದೇ ಒಬ್ಬ ನಮ್ಮ ನಿರ್ವಾಹಕನ ಮೇಲಾಗಿರ್ಬೋದು, ಚಾಲಕರ ಮೇಲಾಗಿರ್ಬೋದು, ತಾಂತ್ರಿಕ ಸಿಬ್ಬಂದಿ ಮೇಲೆ ಹೊರಗಡೆಯವರು ಒಂದು ಏಕಾಏಕಿ ಘಟಕದೊಳಗಡೆ ಕರ್ತವ್ಯ ಸಮಯದಲ್ಲಿ ಹಲ್ಲೆ ಮಾಡ್ತಾರೆ ಅಂತಂದರೆ ಕಾನೂನು ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂದರೆ ಗೃಹ ಸಚಿವರೇ, ದಯಮಾಡಿ ನೋಡಿ. ಯಾಕಂದರೆ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಬದುಕೋದೇ ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗಿದೆ. ಯಾರ್ಯಾರೋ ಉನ್ನತವಾದಂಥ ಹೆಸರುಗಳನ್ನ ಹೇಳ್ಕೊಂಡು ಬಂದು ಪಾಪ ಇವತ್ತು ಆ ಯುವಕನ ಮೇಲೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹಲ್ಲೆ ಮಾಡಿದ್ದಾರೆ. ಹಾಗಾಗಿ ನಾನು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ನ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ BMTCನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕಾರ್ಮಿಕರಿಗೆ ರಕ್ಷಣೆಯನ್ನು ಸರಿಯಾದಂಥ ರೀತಿಯಲ್ಲಿ ಕೊಡಬೇಕು. ಒಂದು ಕಡೆ ಪ್ಯಾಸೆಂಜರ್ಗಳು ಬಂದು ಹಲ್ಲೆ ಮಾಡ್ತಾರೆ, ಒಂದು ಕಡೆ ಈ ಕಾರ್ಮಿಕ ಸಂಘಟನೆ ಕಟ್ಕೊಂಡು ಬಂದಿರ್ತಕ್ಕಂಥ ನಾಯಕರುಗಳೇ ಬಂದು ಯಾವ್ಯಾವುದು ಸಂಬಂಧಗಳ ವಿಚಾರಗಳನ್ನ ಇಟ್ಕೊಂಡು ಬಂದು ಇವತ್ತು ಬಂದು ಕಾರ್ಮಿಕರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನು ನಾವು ಯಾವ ರೀತಿಯಲ್ಲಿ ಒಪ್ಕೋಬೇಕಾಗಿದೆ. ಹಾಗಾಗಿ ದಕ್ಷ ಮತ್ತು ಪ್ರಾಮಾಣಿಕದಿಂದ ಕೂಡಿರ್ತಕ್ಕಂಥ ವ್ಯವಸ್ಥಾಪನಾ ನಿರ್ದೇಶಕರು ಮತ್ತು ಸೆಕ್ಯೂರಿಟಿ ವಿಜಿಲೆನ್ಸ್ ಆಫೀಸರರು ಇದಕ್ಕೆ ನ್ಯಾಯ ಒದಗಿಸಬೇಕು ಅಂತಕ್ಕಂಥದ್ದನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ನೌಕರರ ಸಂಘ ಮತ್ತು ಜಂಟಿ ಸಮಿತಿ ಸಂಪೂರ್ಣವಾಗಿ ಆಗ್ರಹ ಮಾಡ್ತಾ ಇದೆ. ದಯಮಾಡಿ ತಪ್ಪಿತಸ್ಥರ ಮೇಲೆ ಸೂಕ್ತವಾದಂಥ ಕಾನೂನನ್ನ ಕ್ರಮ ತೆಗೆದುಕೊಳ್ಬೇಕು, ಅವರ ಬಂಧನ ಆಗಬೇಕು. ದಯಮಾಡಿ ಏನು ಯುವಕನ ಮೇಲೆ ಹಲ್ಲೆ ಆಗಿದೆ ಆತನ ಕುಟುಂಬಕ್ಕೆ ನ್ಯಾಯ ಒದಗಿಸೋವರೆಗೂ ಸಹ ನಾವು ಸಂಪೂರ್ಣವಾದಂಥ ಹೋರಾಟವನ್ನು ಮುಂದುವರಿಸ್ತೀವಿ ಅಂತಕ್ಕಂಥ ವಿಚಾರವನ್ನು ನಾನು ನಿಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.